ನಮಸ್ಕಾರ ಎಲ್ರಿಗೂ ಸಕಸಂದು ಚಾನೆಲ್ಗೆ ಸ್ವಾಗತ. ನೀವೇನಾದ್ರೂ ಹೊಸ ಜಾಬ್ ಗಳಿಗೆ ಹುಡುಕ್ತಾ ಇದ್ದೀರಾ? ಹೊಸ ಜಾಬ್ ಗಳಿಗೆ ಹುಡುಕ್ತಾ ಇರೋರಿಗೆ ಅದ್ರಲ್ಲೂ 10ನೇ ಕ್ಲಾಸು, PUC, ITI ಅಥವಾ ಡಿಗ್ರಿ ಓದಿದ್ರೆ, ಸೈಕಾಲಜಿ, ಸೋಷಿಯಲ್ ವರ್ಕ್, ಸೈಕಾಲಜಿ ಅಥವಾ ಸೋಷಿಯಾಲಜಿ ಈ ರಿಲೇಟೆಡ್ ಡಿಗ್ರಿಗಳನ್ನ ಏನಾದ್ರು ಓದಿದ್ರೆ, ಅದರಲ್ಲೂ PUC, ITI ಓದೋರು ಕೂಡ ಇಲ್ಲಿ ಜಾಬ್ಗೆ ಅಪ್ಲೈ ಮಾಡಬಹುದು. ಬೆಂಗಳೂರಿನ ಜಾಬ್ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದೊಂದು ಟೆಂಪ್ರರಿ ಅವಕಾಶ, ಆದ್ರೆ ಒಳ್ಳೆ ಅವಕಾಶ ಅಂತ ಕೂಡ ಹೇಳ್ತೀನಿ. ನಿಮ್ಯಾನ್ಸ್ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್, ನಿಮ್ಯಾನ್ಸ್ ಅಲ್ಲಿ ಈ ಜಾಬ್ ಅವಕಾಶ ಇವಾಗ ಬರ್ತಿದೆ. ಇದು ಒಂದು ಫಂಡೆಡ್ ಪ್ರಾಜೆಕ್ಟ್ ಅಂತೆ. ಅದೆಲ್ಲ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿಲ್ಲ. ಎಷ್ಟು ಬೇಕು, ಎಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಕು ಜಾಬ್ ಬಗ್ಗೆ, ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಕೆಲಸ ಸಿಕ್ಕದ್ಮೇಲೆ ನೀವು ಮಾಡ್ಲೇಬೇಕಾಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಅವರೇ ನಿಮ್ಗೆ ಮಾಹಿತಿ ಕೊಡ್ತಾರೆ, ಏನ್ ಮಾಡ್ಬೇಕು, ಏನ್ ಕತೆ ಅಂತ. ಏಜ್ ಲಿಮಿಟ್ ಎಲ್ಲ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. 32 ಪೋಸ್ಟ್ ಗಳಿಗೆ ಕಾಲ್ ಫಾರ್ ಆಗಿದೆ. ನೀವು ನೋಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ಏನಾದ್ರೂ ಇರ್ಬೋದು, PUC, ITI, ಬ್ಯಾಚುಲರ್ ಡಿಗ್ರಿ in psychology or social work or sociology, rural development, women studies or anything related to this, ಅಥವಾ ಯಾವ್ದೇ ಇದ್ರ ರಿಲೇಟೆಡ್ ಡಿಗ್ರಿ ಇದ್ದು ಇದು ಅಪ್ಲೈ ಮಾಡಬಹುದು. ಏನ್ ನೇಚರ್ ಆಫ್ ವರ್ಕ್ ಇರುತ್ತೆ ಅಂತ ಒಂದು ಬೇಸಿಕ್ ಆಗಿ ಹೈಲೈಟ್ ಕೊಡ್ಬೇಕು, ಅಥವಾ ಏನ್ ಡೀಟೇಲ್ಸ್ ನಿಮಗೆ ತಿಳಿಸ್ಬೇಕು ಅಂತಂದ್ರೆ, ಒಂದು ಪ್ರೊಫಿಷಿಯನ್ಸಿ ಇನ್ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂತೆ. ಒಂದು ಡೇಟಾ ಕಲೆಕ್ಟ್ ಮಾಡಕ್ಕೆ ಒಂದು ಇಂಗ್ಲಿಷ್ ಅಲ್ಲೂ ಫ್ಲೂಯೆನ್ಸಿನ ಕೇಳ್ತಾರೆ. ಒಂದು ಇಂಗ್ಲಿಷ್ ತಕ್ಕ ಮಟ್ಟಕ್ಕಾದ್ರೂ ಬರ್ಬೇಕಾಗತ್ತೆ. ಹಾಗೂ ಬೆಂಗಳೂರಲ್ಲಾದ್ರಿಂದ ನಿಮ್ಯಾನ್ಸ್ ಅದ ನಿಮಗೆ ಕನ್ನಡ ಮಿಶ್ರಿತ ಇಂಗ್ಲಿಷ್ ಬಂದ್ರು ಏನು ಕೊರತೆ ಇಲ್ಲ, ಸೆಲೆಕ್ಟ್ ಆಗ್ತೀರಾ. ಸ್ಯಾಂಪಲ್ ಕಲೆಕ್ಷನ್ ಮಾಡೋದಾಗ್ಲಿ, ಅಂದ್ರೆ ಬೇಸಿಕ್ಲಿ ಏನಂದ್ರೆ ಜನರಿಂದ ಏನೋ ಒಂದು ಕ್ವೆಶನ್ಸ್ ಗಳನ್ನ ಕೇಳಿ ಅವ್ರಿಗೆ ಸ್ಯಾಂಪಲ್ ಕಲೆಕ್ಟ್ ಮಾಡೋದಾಗ್ಲಿ, ಏನಾದ್ರೂ ಬೇರೆ ರೀತಿ ಈ ತರ ರಿಲೇಟೆಡ್ ಇರುತ್ತೆ. ಓಡಾಡ್ಬೇಕಾಗತ್ತೆ. ಬೆಂಗಳೂರು, ಕೋಲಾರ ಅಥವಾ ಅದರ್ ಪ್ರಾಜೆಕ್ಟ್ ಸೈಟ್ಗೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಓಡಾಡ್ಬೇಕಾಗತ್ತೆ. ಅಕ್ಕಪಕ್ಕನೆ ಕೋಲಾರ ಕೂಡ ಬೆಂಗಳೂರಿಂದ ದೂರ ಇಲ್ಲ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 40 ವರ್ಷ ಒಳಪಟ್ಟಿರೋರು ಯಾರು ಬೇಕಾದ್ರೂ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು. 15,000 ಕನ್ಸಾಲಿಡೇಟೆಡ್ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಕನ್ಸಾಲಿಡೇಟೆಡ್ 15,000 ಅಂದ್ರೆ ಇನ್ನ ಸಂಬಳ ಜಾಸ್ತಿ ಸಿಗ್ಬೋದು, 20,000ವರೆಗೂ ಸಿಗ್ಬೋದು. ಅದು ಕೂಡ ಚಾನ್ಸ್ ಇರುತ್ತೆ. ನೀವು ಹೋಗಿ ವಿಚಾರಿಸಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು 6 ತಿಂಗಳಿಗೆ ಕೆಲಸವನ್ನ ಕೊಡ್ತಾ ಇದ್ದಾರೆ. 6 ತಿಂಗಳು ಆದ್ಮೇಲೆ ನಿಮ್ಗೆ ಕೆಲಸ ಏನು ಸಿಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಎಕ್ಸ್ಟೆಂಡ್ ಕೂಡ ಇದು ಆಗಬಹುದಂತೆ. ಇದು ಒಂದು ಮಾಹಿತಿ. ಜೊತೆಗೆ ಏನಪ್ಪಾ ಇದು ಇನ್ನೇನು ಡೀಟೇಲ್ಸ್ ಅಂತ ಅಂದ್ರೆ, ವಾಕಿನ್ ಹೋಗ್ಬೇಕಾಗತ್ತೆ, ಅಂದ್ರೆ ಇಂಟರ್ವ್ಯೂ ಹೋಗ್ಬೇಕಾಗತ್ತೆ. ಇಂಟರ್ವ್ಯೂ ಮುಖೇನ ಅವರು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ವಾಕಿನ್ ಹೋಗ್ಬೇಕಂದ್ರೆ, ಅಂದ್ರೆ ಇಂಟರ್ವ್ಯೂ ದಿವಸ ಹೋಗಕ್ಕಿಂತ ಮುಂಚೆ 19ನೇ ತಾರೀಕು ಇಂಟರ್ವ್ಯೂ ಇದೆ ಮಾರ್ಚ್ ಅಲ್ಲಿ. ಆದಷ್ಟು ಬೇಗ ಅಟೆಂಡ್ ಮಾಡಿ. 10 ಗಂಟೆ ಬೆಳಗಿನ ಇಂಟರ್ವ್ಯೂ ಟೈಮಿಂಗ್ಸ್ ಇರುತ್ತೆ. ವಾಕಿಂಗ್ ಹೋಗಿಂತ ಮುಂಚೆ ಏನೇನ್ ಬೇಕು ಅಂದ್ರೆ, ರೆಸ್ಯೂಮೆ ಬೇಕು, ನಿಮ್ದೊಂದು ರೆಸ್ಯೂಮೆ ಬೇಕು, ಏನೇನು ಓದಿದ್ರೆ, ಏನ್ ಕತೆ, ಮುಂಚೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅಂತೆಲ್ಲ. ಟೆಸ್ಟಿಮೋನಿಯಲ್ಸ್, ಒರಿಜಿನಲ್ ಎಲ್ಲ ಡೀಟೇಲ್ಸ್ ತಗೊಂಡ್ ಹೋಗ್ಬೇಕಂತೆ. ಸೆಟ್ ಆಫ್ ಫೋಟೋ ಕಾಪೀಸ್ ಕೂಡ ನೀವು ಏನು ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ಗಳು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಏನಾದ್ರು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಆಗ್ಲಿ. ಯಾಕಂದ್ರೆ ಅವರು ಇದು 10th ಮಾರ್ಕ್ಸ್ ಕಾರ್ಡ್ ಅಲ್ಲೇ ಸಿಕ್ಬಿಡುತ್ತೆ. ನಿಮ್ಗೆ ಏಜ್ ಲಿಮಿಟ್ ನ ತಿಳ್ಕೊಳಕ್ ಕೂಡ ಒಂದ್ಸಲ ಕೇಳ್ತಾರೆ. ಇದನ್ನೆಲ್ಲ ಎತ್ಕೊಂಡು ನೀವು ಹೋಗ್ಬಿಡಿ. ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಮರಿಬೇಡಿ. ಬೆಂಗಳೂರಲ್ಲಿದ್ರೆ ದಯಮಾಡಿ ಹೋಗಿ. ನಿನ್ನೆ ಕೆಲ್ಸಕ್ಕೆ ಹುಡುಕ್ತಿದ್ರೆ ಆದಷ್ಟು ಬೇಗ ಇಂಟರ್ವ್ಯೂಗಳನ್ನ ಕೊಡಿ. ಇಂಟರ್ವ್ಯೂಗಳನ್ನ ಆದಷ್ಟು ಕೊಟ್ಟು ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಕೆಲಸ ಸಿಗದೇ ಇದ್ರು ಇನ್ನೊಂದ್ ಕಡೆ ಕೆಲಸ ನಿಮ್ಗೆ ಪರ್ಮನೆಂಟ್ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನಿಮ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.